ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಒಂದು ಬೇಬಿ ಪೊಟ್ಯಾಟೊ ರೆಸಿಪಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 400 ಗ್ರಾಮ್ಸ್ 400 ಗ್ರಾಮ್ ಬೇಬಿ ಪೊಟ್ಯಾಟೊ, 1 ಟೀ ಸ್ಪೂನ್ ಹನಿ ಜೇನುತುಪ್ಪ, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಒಣಮೆಣಸನ್ನು ನಾನು ಡ್ರೈ ರೋಸ್ಟ್ ಮಾಡಿ ಅದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ, ಕುಟ್ಟಿ ಇಟ್ಕೊಂಡಿದ್ದೇನೆ. 2 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು, 15 ಎಸಳು 15 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ ಚಾಪ್ಡ್, 10 ಕ್ಯಾಶ್ಯೂ ನಟ್ ಗೋಡಂಬಿ, 1 ಟೀ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಬೇಬಿ ಪೊಟ್ಯಾಟೊವನ್ನು ನೀರಲ್ಲಿ ಸರಿ ಕ್ಲೀನ್ ಮಾಡ್ಕೊಳ್ಳಿ, ಅದರಲ್ಲಿ ಮಣ್ಣು ಹೊಯ್ಗೆಲ್ಲ ಇರ್ತದೆ. ಸೊ ಸರಿಯಾಗಿ ಕ್ಲೀನ್ ಮಾಡಿ ಈಗ ನಾನು ಇದಕ್ಕೆ ಒಳ್ಳೆ ನೀರು ಹಾಕಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಉಪ್ಪು. ಈಗ ಇದನ್ನು ನಾವು 10 ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಡುವ. ಪೊಟ್ಯಾಟೊ ಬೇಯಬೇಕು, ಕುಕ್ ಆಗಲಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. ಪೊಟ್ಯಾಟೊ ಸಾಫ್ಟ್ ಆಗಿ ಬೆಂದಿದೆ, ಚೆಕ್ ಮಾಡುವ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನೀರನ್ನು ಡ್ರೈನ್ ಮಾಡಬೇಕು. ನೀರನ್ನು ಡ್ರೈನ್ ಮಾಡಿ ತಣ್ಣಾದ ನಂತರ ಇದರ ಸಿಪ್ಪೆ ಎಲ್ಲ ತೆಗೆಯುವ. ನಾನಿಲ್ಲಿ ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾದ ನಂತರ ನಾವು ಡ್ರೈ ರೆಡ್ ಚಿಲ್ಲಿ ಹಾಕೊಳ್ಳೋಣ. ಡ್ರೈ ರೆಡ್ ಚಿಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಈಗ ನಾವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಗಾರ್ಲಿಕ್ ಪೀಸಸ್ ಹಾಕೊಳ್ಳೋಣ, ಬೆಳ್ಳುಳ್ಳಿ. ಅದರ ಜೊತೆನೆ ಕ್ಯಾಶ್ಯೂ ನಟ್ ಗೋಡಂಬಿ ಸಹ ಹಾಕೋಣ. ಇದನ್ನೀಗ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಶ್ಯೂ ನಟ್ ಗೋಡಂಬಿ ಆಪ್ಷನಲ್, ಹಾಕಿದ್ರೆ ಒಳ್ಳೆ ಆಗ್ತದೆ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಈಗ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಕ್ಯಾಶ್ಯೂ ನಟ್ ಗೋಡಂಬಿ ಅದು ಲೈಟ್ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಸಿಪ್ಪೆ ತೆಗೆದ ಬೇಬಿ ಪೊಟ್ಯಾಟೋಸ್ ಅನ್ನು ಹಾಕೊಳ್ಳೋಣ. ಅದರ ಮೇಲೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಸಾಲ್ಟ್, ಉಪ್ಪು ಹಾಕೊಳ್ಳೋಣ. ಯಾಕೆಂದರೆ ಸಾಸಲ್ಲಿ ಉಪ್ಪು ಇರ್ತದೆ. ಸೊ ಜಸ್ಟ್ ಸ್ವಲ್ಪ ಸಾಲ್ಟ್ ಹಾಕೋಣ, ಜಾಸ್ತಿ ಬೇಡ. ಆನಂತರ ಟೊಮ್ಯಾಟೊ ಕೆಚಪ್, ಅದರ ಜೊತೆನೆ ಸೋಯಾ ಸಾಸ್. ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೀಗ 2 to 3 ಮಿನಿಟ್ಸ್ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲಿ, ಸಾಕು. ಈಗ ಮೇಲೇನೆ ನಾವು ಹನಿ ಜೇನುತುಪ್ಪ ಹಾಕೋಣ. ನಮ್ಮ ಬೇಬಿ ಪೊಟ್ಯಾಟೊ ಡಿಶ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.